ಆದ್ರೆ ಇಲ್ಲಿ ಒಂದು ಪ್ರಶ್ನೆ, ಒಂದು ವಿದ್ಯಾರ್ಥಿಗೆ ತಾನು ಯಾವ ಸ್ಟ್ರೀಮಿಗೆ ಹೋಗ್ಬೇಕು ಅನ್ನೋದು ಅಷ್ಟ್ರ ಒಳಗಡೆ ಒಂದು ಡಿಸಿಷನ್ ಮೇಕಿಂಗ್ ಆತನಿಗೆ ಬರುತ್ತಾ, ಆ ವಿದ್ಯಾರ್ಥಿಗೆ ಬರುತ್ತಾ? ಈಗ ಸೆಕೆಂಡ್ PUC ಅಂತ ಅಂದಾಗ್ಲೇ ಏನಾಗತ್ತೆ, 17ರ ವಯಸ್ಸು, ಹದಿಹರಿಯದ ವಯಸ್ಸು, ಚಂಚಲವಾದ ಮನಸ್ಸು, ಆ ಸ್ಥಿತಿನಲ್ಲಿದ್ದಾಗ ಆ ಮಗುಗೆ ಯಾವ ಸ್ಟ್ರೀಮ್ ತಗೋಬೇಕು, ಏನು ತನ್ನ ಡಿಸಿಷನ್ ತಾನು ಯಾವ ರೀತಿ ತಗೋಬೇಕು ಅನ್ನೋದು ಗೊತ್ತಿರಲ್ಲ. ಪೇರೆಂಟ್ಸ್ ಏನ್ ಹೇಳ್ತಾರೆ ಅದನ್ನ ತಗೊಳಕ್ಕೆ ಕೆಲವು ಮಕ್ಕಳು, ಎಲ್ಲೋ 100ರಲ್ಲಿ 5 ಮಕ್ಕಳು ಮಾತ್ರ ತಮ್ಮ ಡಿಸಿಷನ್ಗೆ ಸ್ಟಿಕ್ ಆನ್ ಆಗ್ತಾರೆ. ಇನ್ನೆಲ್ಲರೂ ಫ್ರೆಂಡ್ಸ್ ಹೇಳಿದ್ರು, ಪೇರೆಂಟ್ಸ್ ಹೇಳಿದ್ರು ಅನ್ನೋ ಸ್ಥಿತಿ ಇದೆ. ಸೊ ಅದನ್ನು ಕಮ್ಮಿ ಮಾಡಿದಾಗ ಮಕ್ಕಳಿಗೆ ಯಾವ ಸ್ಟ್ರೀಮ್ ಅನ್ನೋದನ್ನ ತಗೊಳ್ಳೋ ಕೆಪಾಸಿಟಿ ಭಾರತೀಯ ಶಿಕ್ಷಣ ಮಂಡಳದಿಂದ ಸಿಗ್ಬೋದಾ? ಇದ್ರಲ್ಲಿ ಏನಂದ್ರೆ, ನಾನು ಅದಕ್ಕೆ ಹೇಳಿದ್ನಲ್ಲ, ಮನುಷ್ಯ ಅಂದ್ರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋದೇ ಇದ್ರೆ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ನಿಮ್ಗೇನು ತಲೆಯಲ್ಲಿ ಕೂತ್ಬಿಟ್ಟಿದೆ ಅಂದ್ರೆ, 12ನೇ ತರಗತಿಯವರೆಗೆ ಇರುವ ಸಿಲೆಬಸ್ ಅನ್ನ 10ನೇ ತರಗತಿಯ ಒಳಗಡೆ ಮುಗ್ಸಕ್ಕಾಗಲ್ಲ ಅಂತ ನೀವು ಅಂದ್ಕೊಂಡು ಈ ಪ್ರಶ್ನೆ ಕೇಳಿದ್ದೀರಾ ಅಲ್ವಾ? ಅಲ್ಲ, ಮುಗಿಸಕ್ಕಾಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ. ಆ ಒಂದು ವಿದ್ಯಾರ್ಥಿಗೆ ಯಾವ ಸ್ಟ್ರೀಮ್, ಈಗ 12 ಅಂತ ಬಂದಾಗ ಅದ್ರಲ್ಲಿ ಸ್ಟ್ರೀಮ್ ಚೇಂಜ್ ಆಗತ್ತೆ, ಸರಿ. ಕಾಮರ್ಸ್, ಸೈನ್ಸ್ ಅಂತ. ಸರಿ ಇದೆ. ಆ ಸ್ಟ್ರೀಮ್ ನಾನು ಯಾವ್ದಕ್ ಹೋಗ್ಬೇಕು ಅನ್ನೋದನ್ನ ಒಂದು ಗೊಂದಲ ಜಡ್ಜ್ ಮಾಡುವ ಶಕ್ತಿ ಅವನಿಗೆ 10ನೇ ತರಗತಿಗಿಂತ ಮುಂಚೆ ಬರುತ್ತೆ ಇರುತ್ತೆ ಅಂತ ಒಂದು ಪ್ರಶ್ನೆ. ಅಲ್ವಾ? ಖಂಡಿತ. ಈ ಪ್ರಶ್ನೆ ನೀವ್ ಯಾಕೆ ಕೇಳ್ತಾ ಇದ್ದೀರಾ ಅಂತಂದ್ರೆ, ಮಕ್ಕಳನ್ನ ಅಳತೆ ಮಾಡುವ ನಿಮ್ಮ ಇವತ್ತಿನವರೆಗಿನ ಅಂದಾಜಿನ ಆಧಾರದ ಮೇಲೆ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ. ಹೌದು. ಅಂದ್ರೆ ಆ ಶಕ್ತಿ ಅವ್ರಿಗೆ ಇಲ್ಲ ಅಂತ ನಿಮಗೆ ಗಟ್ಟಿ ತಲೆಯಲ್ಲಿ ಕೂತ್ಬಿಟ್ಟಿದೆ. ಈಗ ಮುಂದಿನ ವರ್ಷದಿಂದ ಈ ಡಿಸೆಂಬರ್ ಇಂದನೋ ಅಥವಾ ಜೂನ್ ನಿಂದನೋ ನಮ್ಮ ಒಂದು ಕಾರ್ಯಕರ್ತರ ತಂಡ ಕರ್ನಾಟಕಕ್ಕೆ ಬರುತ್ತೆ. ಶಾಲೆಯ ಮಕ್ಕಳಿಗೆ 10 ದಿನಗಳ ತರಬೇತಿಯನ್ನ ಕೊಡುತ್ತೆ. ಈಗ ನಾವು ಹರಿಯಾಣದಲ್ಲಿ 22,000 ಮಕ್ಕಳಿಗೆ ಮಾಡಿದೀವಿ. ಈಗ ಒಂದು 400, 500, 600, 700 ಜನ ಮಕ್ಕಳಿಗೆ ನಾಗ್ಪುರದಲ್ಲಿ ಮಾಡಿದೀವಿ. 2 ಪೈಲಟ್ ಪ್ರಾಜೆಕ್ಟ್ ಅತ್ಯಂತ ಯಶಸ್ವಿಯಾಗಿದೆ. 3ನೇ ದಿನದಿಂದಲೇ ಅವರ ಚಿಂತನೆಯ ಶಕ್ತಿ ಬದಲಾಗ್ಬಿಡುತ್ತೆ. 10 ದಿವಸದ ಪ್ರಶಿಕ್ಷಣದಲ್ಲಿ ಅವರ ಗ್ರಹಣ ಶಕ್ತಿ, ಅವರ ವಿಶ್ಲೇಷಣಾ ಶಕ್ತಿ, ಅವರ ಏಕಾಗ್ರತಾ ಶಕ್ತಿ, ಅವರ ಸ್ಮರಣ ಶಕ್ತಿ, ಅವರ ಅಭಿವ್ಯಕ್ತಿ ಶಕ್ತಿ ಎಲ್ಲವೂ ಬದಲಾಗ್ಬಿಡುತ್ತೆ. ನಾನು ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿ, ಅದರ ಪ್ರತಿಯೊಬ್ಬ ಮನುಷ್ಯ ಅಸೀಮ ಶಕ್ತಿಯನ್ನ ಪಡ್ಕೊಂಡು ಹುಟ್ಟಿದಾನೆ. ವಿ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ಎನಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬರಲ್ಲೂ ಅದ್ಭುತವಾದ ಕಲ್ಪನೆಗೆ ನಿಲುಕದ ಶಕ್ತಿ ಇದೆ. ಇದು ಯಾಕೆ ಗೊತ್ತಾಗಲ್ಲ ಅಂತಂದ್ರೆ, ದಿಸ್ ಡಿವೈಸ್ ಇಸ್ ನಾಟ್ ಪ್ಯೂರ್. ಈ ಶರೀರ, ಮನಸ್ಸು ಮತ್ತು ಬುದ್ಧಿ, ಈ ಮೂರನ್ನು ಒಂದು ಸ್ವಲ್ಪ ನಾವು ರೆಗ್ಯುಲೇಟ್ ಮಾಡಿಬಿಟ್ರೆ, ರೆಗ್ಯುಲೇಟ್ ಅಂದ್ರೆ ನಿಯಮನ ಅಂತ ಶಬ್ದ ಇದೆ, ರೆಗ್ಯುಲೇಟ್ ಮಾಡಿಬಿಟ್ರೆ ಈ ಶಕ್ತಿ ಮಸ್ತಿಷ್ಕಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಮಸ್ತಿಷ್ಕ ವಿಕಾಸ ಕಾರ್ಯಕ್ರಮ, ಬ್ರೈನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, IDP ಅಂತ ನಾವು ಇದನ್ನು ಶುರು ಮಾಡಿದ್ದೀವಿ. ಅದನ್ನ ನೀವು ಶುರು ಮಾಡಿಬಿಟ್ರೆ, ಇಲ್ಲಿ ನೀವೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡಿ ಇದನ್ನ. ನಾವು ಇದನ್ನ ಹರಿಯಾಣದಲ್ಲಿ ಕಳೆದ 4 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಪಾಸೇ ಆಗಲ್ಲ ಅಂತ ಯಾರ ಬಗ್ಗೆ ಪೂರ್ಣ ವಿಶ್ವಾಸ ಶಿಕ್ಷಕರಿಗಿದೆಯೋ ಅಂತ ವಿದ್ಯಾರ್ಥಿನ ತಗೊಂಡು ಅವರಲ್ಲಿ ಇದೆಲ್ಲವನ್ನು ನಿರ್ಮಾಣ ಮಾಡಿ ಅವರನ್ನ ಒಳ್ಳೆಯ ಗುಣಮಟ್ಟದ ವಿದ್ಯಾರ್ಥಿಗಳು ಅನ್ನೋ ಥರ ಮಾಡ್ಬಿಟ್ಟಿದ್ದೀವಿ. ಇದರಿಂದ ಬಿಹೇವಿಯರಲ್ ಚೇಂಜಸ್ ಬರುತ್ತೆ. ಕೇವಲ ಅಂಕಕ್ಕೆ ಸೀಮಿತವಾಗಿರೋದಲ್ಲ. ಇದರ ಆಧಾರ ಏನು ಅಂದ್ರೆ ಯೋಗಸೂತ್ರ. ಯೋಗ ಸೂತ್ರದಲ್ಲಿ 2ನೇ ಅಧ್ಯಾಯದ 39ನೆಯ ಸೂತ್ರ ಪತಂಜಲಿ ಹೀಗೆ ಹೇಳಿದಾನೆ, ಅಪರಿಗ್ರಹ ಸ್ಥೈರ್ಯೇ ಜನ್ಮ ಕಥಾಂತ ಬೋಧ. ಅಂದ್ರೆ ನೀವು ಅಪರಿಗ್ರಹವನ್ನ ಅಭ್ಯಾಸ ಮಾಡಿದ್ರೆ ನಿಮಗೆ ಪೂರ್ವಜನ್ಮದ ಸ್ಮರಣೆಯೂ ಆಗ್ತದೆ ಅಂತ ಹೇಳಿದ. ಅಪರಿಗ್ರಹ ಅಂದ್ರೆ ಏನು? ಬೇಕು 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 ಅನ್ನುವುದನ್ನು ಕಡಿಮೆ ಮಾಡ್ಕೊಳ್ಳೋದು. ಅಂದ್ರೆ ಆಸೆಗಳನ್ನ ನಿಯಂತ್ರಣಕ್ಕೆ ತರದೆ ಮನಸ್ಸು ಏಕಾಗ್ರತೆಯ ಕಡೆಗೆ ಹೋಗಲ್ಲ. ಅದಕ್ಕೆ ನಾವೇನು ಯೋಚನೆ ಮಾಡಿದೀವಿ, ಶಾಲೆಗಳಲ್ಲಿ ಧ್ಯಾನದ ಶಿಕ್ಷಣವನ್ನ ನಾವು ಪ್ರಸಿದ್ಧಗೊಳಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ. ಬರುವ ವರ್ಷದಿಂದ ಶುರು ಮಾಡ್ತೀವಿ.
ಈ ಧ್ಯಾನದ ಶಿಕ್ಷಣದ ಮೂಲಕ ನಾವೀ ಪೂರ್ತಿ 10 ದಿವಸದ ಮಕ್ಕಳಿಗೆ ಪ್ರಶಿಕ್ಷಣ ಇದರ ಮೂಲಕನೇ ನಾವು ಕೊಡೋದು. ಧ್ಯಾನ ಕೇಂದ್ರಿತ, ಯೋಗ ಕೇಂದ್ರಿತ, ಪತಂಜಲಿ ಯೋಗದ ಆಧಾರದ ಮೇಲೆ. ಅದರಿಂದ ಆಮೇಲೆ ನಿಮ್ಗೆ ಈ ಪ್ರಶ್ನೆನೇ ಉಳಿಯಲ್ಲ. ಇದನ್ನು ಪ್ರತ್ಯಕ್ಷ ನೋಡಿ, ಇಲ್ಲಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀರಾ ನೀವು. ಇಷ್ಟನ್ನೇ ನೀವು ಕೇಳಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀರಾ. ಪ್ರತ್ಯಕ್ಷ ಅದನ್ನು ನೋಡಿದ ಮೇಲೆ, ಪ್ರಶಿಕ್ಷಣವನ್ನು ನೋಡಿದ ಮೇಲೆ, ಮಕ್ಕಳಲ್ಲಾಗ್ತಿರೋ ಬದಲಾವಣೆ ನೋಡಿದಾಗ ನಿಮ್ಮ ಪ್ರಶ್ನೆಗಳೇ ಇರಲ್ಲ. ಹಾಗಾದ್ರೆ ನೀವು ಯಾವುದೇ ವಿದ್ಯಾರ್ಥಿ, ಯಾವುದೇ ಸಂಸ್ಥೆ ತನ್ನ ವಿದ್ಯಾರ್ಥಿಗಳಿಗೆ ಈ ಪ್ರಶಿಕ್ಷಣವನ್ನ 3 ದಿನದ ಬ್ರೈನ್ ಕೊಡ್ಬೋದು. ಡೆವಲಪ್ಮೆಂಟ್ ಅಂತ ಏನ್ ಹೇಳಿದ್ವಿ, ಕೊಡ್ಬೋದು. 3 ದಿನದ 10 ದಿನದ್ದು, ಅಲ್ಲ 3 ದಿನ 10 ದಿನ ಅಲ್ಲ, 10 ದಿವಸದ್ದೇ. 10 ದಿನದ 10 ದಿವಸದ 10 ದಿನದ ಪ್ರಶಿಕ್ಷಣ. ನಾನು 3ನೇ ದಿವಸದಿಂದ ಬದಲಾವಣೆ ಶುರುವಾಗುತ್ತೆ ಅಂತ ನಾನು ಹೇಳಿದ್ದೆ. 10 ದಿನದ ಮತ್ತು ಇದೆಲ್ಲದಕ್ಕೂ ನಾವು ಎಲ್ಲಾ ಪ್ರಶಿಕ್ಷಣಗಳಿಗೂ ನಾಮಿನಲ್ ಶುಲ್ಕ ತಗೊಳ್ತೀವಿ. ಹ್ಮ್. ಉಚಿತವಾಗಿ ನಾವು ಕೊಟ್ರೆ ಅದಕ್ಕೆ ಬೆಲೆ ಇರಲ್ಲ ಅನ್ನೋಕ್ಕೋಸ್ಕರ ನಾಮಿನಲ್ ಶುಲ್ಕ ತೆಗೆದುಕೊಳ್ಳಿ. ಅಕಸ್ಮಾತ್ ಯಾರೋ ಶುಲ್ಕ ಕೊಡಕ್ಕಾಗಲ್ಲ, ಪರವಾಗಿಲ್ಲ, ಆದರೆ ಶುಲ್ಕ ಕೊಡ್ಬೇಕು, ಸ್ಪಾನ್ಸರ್ ಮಾಡ್ಬೇಕು ಯಾರಾದ್ರೂ. ಹ್ಮ್. ಇಲ್ದ್ರೆ ಅದಕ್ಕೆ ಮಹತ್ವ ಗೊತ್ತಾಗಲ್ಲ.